ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ದ್ವಿತೀಯ PUCಯ ಎಕನಾಮಿಕ್ಸ್ POQ ಕ್ವಶನ್ಸ್ಗಳು ನೋಡ್ತಾ ಇದ್ದೇವೆ. ಈ ಮೂರು POQ ಕ್ವಶನಲ್ಲಿ ಯಾವುದಾದ್ರೂ ಎರಡು ಬಂದೇ ಬರುತ್ತೆ. ಡೆಫಿನೆಟ್ಲಿ ಫಿಕ್ಸ್ಡ್ ಕ್ವಶನ್ಸ್ ಆಗಿರುತ್ತೆ 2026 ವಾರ್ಷಿಕ ಪರೀಕ್ಷೆ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಆಯಿತಾ, 5ನೇ ಚಾಪ್ಟರ್ ಮೇಲೆ ನಿಮಗೆ ಮಾರುಕಟ್ಟೆ ಸಮತೋಲನ ಅಧ್ಯಾಯ ಮೇಲೆ ನಿಮಗೆ ಈ ಒಂದು POQ ಕ್ವಶನ್ಸ್ ಆಗಿರುತ್ತೆ. ನಾನು 80 ಔಟ್ ಆಫ್ 80 ಒಂದು ವಿಡಿಯೋ ಮಾಡ್ತಾ ಇದ್ದೇನೆ, ವೇಟ್ ಮಾಡಿ, ಆದಷ್ಟು ಬೇಗ ಒಂದು ವಿಡಿಯೋ ಬರುತ್ತೆ. ಆಯಿತಾ, ಅದರೊಳಗೆ MCQ ಕ್ವಶನ್ಸ್, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ, POQ ಕ್ವಶನ್ ಎಲ್ಲ ನಾನು ಡಿಸ್ಕಷನ್ ಮಾಡಿದ್ದೇನೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಕನ್ನಡ ವಿಷಯ ಮೇಲೆ, ಇಂಗ್ಲೀಷ್ ವಿಷಯ ಮೇಲೆ ವಿಡಿಯೋ ಮಾಡಿದ್ದೇನೆ, 80 ಔಟ್ ಆಫ್ 80 ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 2 ವಿಡಿಯೋಗಳ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಿಮಗೆ ಹೇಳಿದ್ದೇನೆ. PDF ಕೂಡ ಆ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. PDF ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆಯಿತಾ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಾನು ಡಿಸ್ಕಷನ್ ಮಾಡಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಆಯಿತಾ, ಮೊದಲನೇದಾಗಿ ನಾವು ಈ ಒಂದು ಪ್ರಶ್ನೆ ನೋಡೋಣ, ಆಮೇಲೆ X1 ಸರಕು, X2 ಸರಕು ಆ ಒಂದು ಪ್ರಶ್ನೆ ನೋಡೋಣ, ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಪಾರ್ಟ್ 2 2ನೇ ಅಧ್ಯಾಯ. ಆಯಿತಾ, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ಆ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು POQ ಕ್ವಶನ್ ಇರುತ್ತೆ. ಈ ಕೆಳಗಿನ ಕೋಷ್ಟಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಆಯಿತಾ, ಏನು ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಆಯಿತಾ, ಇವಾಗ ಇಲ್ಲಿ ನಮಗೆ ಸಮತೋಲನ ಬೆಲೆ ಅಂತ ಕೊಟ್ಟಿದ್ದಾರೆ. ಇದು P ಅಂದರೆ ಬೆಲೆ, ಆಯಿತಾ, QD ಅಂದರೆ ಇದು ಬೇಡಿಕೆ, ಆಯಿತಾ, ಇದು QS ಅಂದರೆ ಇದು ಪೂರೈಕೆ. ಆಯಿತಾ, ಇವಾಗ ನಾವು ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಕೇಳಿದಾಗ, ಆಯಿತಾ, ಅಂದರೆ ಇಲ್ಲಿ ನಿಮಗೆ QD QS ಏನು ಕೊಟ್ಟಿರ್ತಾರಲ್ಲ, ಇಲ್ಲಿ ನಿಮಗೆ ಚೇಂಜಸ್ ಮಾಡಬಹುದು. ಆಯಿತಾ, ಅಂದರೆ ಇವಾಗ ಇಲ್ಲಿ ನಿಮಗೆ ಚೇಂಜಸ್ ಮಾಡ್ಬೋದು. ಇಲ್ಲಿ ಅಂದರೆ 25, 20, 15, 10, 5 ಈ ರೀತಿ ಕೊಡ್ಬೋದು. ಆಯಿತಾ, 5, 10, 15, 20, 25 ಈ ರೀತಿ ಕೊಡ್ಬೋದು. ಮಾದರಿ ಪ್ರಶ್ನೆ ಪತ್ರಿಕೆ 2, ಆಯಿತಾ, 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಅದು ಒಂದು ಇಲ್ಲಿ ನಾವು ಸೊಲ್ಯೂಷನ್ ಮಾಡೋಣ. ಇವಾಗ ನೋಡಿ, ಸೀಸ್ ಮತ್ತು ರಬ್ಬರ್ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ, ಸ್ಕೇಲ್ ಕೂಡ ಅಲಾವ್ ಇರುತ್ತೆ ಎಕನಾಮಿಕ್ಸ್ನಲ್ಲಿ. ಆಯಿತಾ, ಡೋಂಟ್ ವರಿ. ಇವಾಗ ನಾನು ಈ ಒಂದು ಪ್ರಶ್ನೆಯಲ್ಲಿ ನಾನು ನಿಮಗೆ ಹೇಗೆ ಆನ್ಸರ್ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇಲ್ಲಿ ಏನು 1, 2, 3, 4, 5 ಅಂತ ಏನು ಕೊಟ್ಟಿರ್ತಾರಲ್ಲ, ಇಲ್ಲಿ ಎಷ್ಟು ಕೊಟ್ಟಿರ್ತಾರಲ್ಲ ಅವರು ಸಮತೋಲನ ಬೆಲೆ, ಅದಕ್ಕಿಂತ 2, 3 ಸ್ವಲ್ಪ ನಾವು ಹೆಚ್ಚಿಗೆ ಇಲ್ಲಿ ಲೈನಲ್ಲಿ ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಮ ಸ್ಕೇಲ್ನಲ್ಲಿ ಇರುತ್ತೆ. ಆಯಿತಾ, ಇವಾಗ ಇಲ್ಲಿ ನಾನು ಹಾಕ್ತೀನಿ, 1 ನಿಮಿಷ. ಆಯಿತಾ, ಈ ರೀತಿ ಅಂದರೆ ಇಲ್ಲಿ 0. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ 1 ಹಾಕಿ. ಆಯಿತಾ, 1, ಇಲ್ಲಿ 2, ಆಯಿತಾ, ಇಲ್ಲಿ 3. ಅಂದರೆ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದೇ ಇಲ್ಲಿ ನಾವು ಬರಿತಾ ಇದ್ವಿ. ಆಯಿತಾ, ಇಲ್ಲಿ ಲೈನ್ ಅಂತ ಇರುತ್ತೆ. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಆನ್ಸರ್ ಶೀಟ್ ಏನು ಕೊಟ್ಟಿರ್ತಾರಲ್ಲ ಅಲ್ಲಿ ಲೈನ್ ಇರುತ್ತೆ, ನೀವು ಆರಾಮಾಗಿ ಅಂದರೆ ಫೈಂಡ್ ಔಟ್ ಮಾಡ್ಬೋದು. ಇವಾಗ ಇಲ್ಲಿ ನೋಡಿ, 1 ರಿಂದ 5 ಕೊಟ್ಟಿರ್ತಾರೆ, ನಾವು 1 ರಿಂದ 7 ಅಥವಾ 6 ಹಾಕೋಣ. 1, 2 ಹೆಚ್ಚಿಗೆ ಹಾಕೋಬೇಕು ಲೈನ್, ಅಷ್ಟೇ, ಮತ್ತೇನಿಲ್ಲ. ಇವಾಗ ಇಲ್ಲಿ ನೋಡಿ, ಇಲ್ಲಿ 4, ಇಲ್ಲಿ 5 ಅಷ್ಟೇ ಕೊಟ್ಟಿದ್ದಾರೆ, ನಾನು ಇನ್ನೊಂದು ಹಾಕೋತೀನಿ 6. ಆಯಿತಾ, ಇವಾಗ ನೋಡಿ, ಇಲ್ಲಿ ನಾವು ಇವಾಗ QD ನಾವು ಮೊದಲಿಗೆ ಗ್ರಾಫ್ ಲೈನ್ ನಾವು ಈಗ ಹಾಕೋಣ. ಇಲ್ಲಿ ನೋಡಿ, ಇಲ್ಲಿ 1 ಕೊಟ್ಟಿದ್ದಾರೆ. ಆಯಿತಾ, ಸಮತೋಲನ ಬೆಲೆ 1 ಎಲ್ಲಿದೆ, ಇಲ್ಲಿದೆ. 1, 2 ಎಲ್ಲಿದೆ, ಇಲ್ಲಿದೆ. 3, 4, 5 ಇಲ್ಲಿದೆ. ಆಯಿತಾ, ಇವಾಗ QD ಇಲ್ಲಿ ನಾವು ಟಿಕ್ ಮಾಡಬೇಕು. ಸೀಸ್ನಿಂದ ನೀವು ಯೂಸ್ ಮಾಡಬೇಕಾಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಆಯಿತಾ, ಸಮತೋಲನ, ಆಯಿತಾ, ಸಮತೋಲನ ಬೆಲೆ ಅಂತ ಬರೀರಿ. ಆಯಿತಾ, ಇಲ್ಲಿ ಕೆಳಗಡೆ ಇನ್ನೊಂದು ಲೈನ್ ಈ ರೀತಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಕರೆಕ್ಟಾಗಿ ಸ್ಕೇಲ್ ಯೂಸ್ ಮಾಡಿರಿ. ಆಯಿತಾ, ಇಲ್ಲಿ 0 ಇರುತ್ತೆ, ಇಲ್ಲಿ 50 ರಿಂದ 10 ಕೊಟ್ಟಿದ್ದಾರೆ. ಆಯಿತಾ, ಇಲ್ಲಿ 10 ರಿಂದ 50 ಕೊಟ್ಟಿದ್ದಾರೆ QD ಮತ್ತು QS. ಆಯಿತಾ, ಇವಾಗ ನಾವು ಇಲ್ಲಿ ಸಮತೋಲನ ಬೆಲೆ, ಆಯಿತಾ, ಇಲ್ಲಿ ಕೊಟ್ಟಿದ್ದಾರೆ ಬೆಲೆ. ಇವಾಗ ನಾವು ಸಮತೋಲನ ಪ್ರಮಾಣ, ಆಯಿತಾ, ಪ್ರಮಾಣ ಯಾವಾಗಲೂ ಕೆಳಗಡೆ ಬರುತ್ತೆ. ಆಯಿತಾ, ಸಮತೋಲನ ಪ್ರಮಾಣ, ಆಯಿತಾ, ಸಮತೋಲನ ಪ್ರಮಾಣ. ಇವಾಗ ಇಲ್ಲಿ ನೋಡಿ, ಇಲ್ಲಿ 0 ಇದೆ. ಆಯಿತಾ, ಇಲ್ಲಿ ಓನ್ಲಿ ನಾವು 10 ರಿಂದ 50 ಅಷ್ಟೇ ಇಲ್ಲಿ ಹಾಕಬೇಕು. ಆಯಿತಾ, ಇವಾಗ ಇಲ್ಲಿ ನೋಡಿ, ಇಲ್ಲಿ 10, ಇಲ್ಲಿ 20, ಇಲ್ಲಿ 30, ಇಲ್ಲಿ 40, ಇಲ್ಲಿ 50, ಇಲ್ಲಿ 60, ಒಂದು ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ನಾನು, ಏನು ನಡೆಯುತ್ತೆ. ಇಲ್ಲಿ 1 ಕೊಟ್ಟಿದ್ದಾರೆ. ಆಯಿತಾ, ಸಮತೋಲನ ಬೆಲೆ 1 ಇದೆ. ಇಲ್ಲಿ QD ಇವಾಗ ನಾವು ಲೈನ್ ಹೇಳೋಣ ಮೊದಲಿಗೆ. ಆಯಿತಾ, 1 ಕೊಟ್ಟಿದ್ದಾರೆ, ಎಷ್ಟು, 50.
ಆಯಿತಾ. ಇಲ್ಲಿ ಒಂದಿದೆ, ಇಲ್ಲಿದೆ 50 ಎಲ್ಲಿದೆ ಸ್ನೇಹಿತರೆ, ಇಲ್ಲಿದೆ 50 ಆಯಿತಾ. ಇಲ್ಲಿ ನೋಡಿ ಇದೇ ಲೈನಲ್ಲಿ 50 ಇಲ್ಲಿ ಬರುತ್ತೆ, ಅಂದರೆ ಇಲ್ಲಿ ಬರುತ್ತೆ. ಎಸ್ ಆಯಿತಾ, ಇಲ್ಲಿ ಟಿಕ್ ಆಯಿತಾ. ಒಂದು ಸಮತೋಲನ ಬೆಲೆ ಇಲ್ಲಿದೆ ಆಯಿತಾ. ಕ್ಯೂ ಡಿ 50 ಎಲ್ಲಿದೆ, ಸಮತೋಲನ ಬೆಲೆ ಇಲ್ಲಿದೆ, 50 ಎಲ್ಲಿದೆ, ಇಲ್ಲಿ ಬರುತ್ತೆ, ಅಂದರೆ ಇದರ ಸಮ ಬರಬೇಕು, ಇದರ ಸಮ ಬರಬೇಕು, ಗೊತ್ತಾಯ್ತಾ. ಅಂದರೆ ಇಲ್ಲಿ ಟಿಕ್ ಬರುತ್ತೆ, ಗೊತ್ತಾಯ್ತಾ. ಇವಾಗ ಅದೇ ರೀತಿ 2 ಕಟ್ಟಿದರೆ 2 ಇಲ್ಲಿದೆ ಆಯಿತಾ. 40 ಎಲ್ಲಿದೆ, ಇಲ್ಲಿದೆ, ಅಂದರೆ ಇದರ ಸಮ ಅಂದರೆ ಆಯಿತಾ ಇಲ್ಲಿ ಬರುತ್ತೆ, ಗೊತ್ತಾಯ್ತಾ. ಈ ರೀತಿ ಅದೇ ರೀತಿ 3 30 ಇಲ್ಲಿದೆ, 3 ಇಲ್ಲಿದೆ, ಇಲ್ಲಿ ಬರುತ್ತೆ ಆಯಿತಾ. ಎಸ್ ಅದೇ ರೀತಿ 4 20 ಇದೆ, ಸೊ 4 ಇಲ್ಲಿದೆ, 20 ಇಲ್ಲಿದೆ, ಇಲ್ಲಿ ಬರುತ್ತೆ, ಇದರ ಸರತ್ತು ಬರಬೇಕು ಆಯಿತಾ. ಸೊ 4 ಅದೇ ರೀತಿ 5 10 ಇದೆ ಆಯಿತಾ. 10 ಇಲ್ಲಿದೆ, ಇಲ್ಲಿ 5 ಇದೆ, ಇಲ್ಲಿ 5 ನೋಡಿ. ಇವಾಗ ನಾವು ಲೈನ್ ಈ ರೀತಿ ಎಳಿಬೇಕು, ಸಾರಿ ಇದಕ್ಕೆ ಹತ್ತಬೇಕದು ಆ್ಯಕ್ಚುಲಿ ಆಯಿತಾ. ನೋಡಿ ಆಯಿತಾ, ಇದೇನಾಗುತ್ತೆ ನಮ್ಮದು ಕ್ಯೂ ಡಿ ಆಯಿತಾ. ಇದು ಕ್ಯೂ ಡಿ, ಗೊತ್ತಾಯ್ತಾ. ಇವಾಗ ಇಲ್ಲಿ ನೋಡಿ, ಇವಾಗ ಒಂದು ಇಲ್ಲಿದೆ ಆಯಿತಾ. ಇವಾಗ ನಾವು ಕ್ಯೂ ಎಸ್ ಅಧಿಕ ಬೇಡಿಕೆ ಆಯಿತು, ಇವಾಗ ಅಧಿಕ ಪೂರೈಕೆ ನಾವು ಕಂಡುಹಿಡಿಬೇಕು. ಇವಾಗ ಇಲ್ಲಿ ನೋಡಿ ಅಧಿಕ ಪೂರೈಕೆ ನಾವು ಕಂಡುಹಿಡಬೇಕಂದ್ರೆ 1 ಇಲ್ಲಿದೆ ಆಯಿತಾ, 10 ಆಯಿತಾ. 1ರ ಕೆಳಗಡೆ 10 ಬರುತ್ತೆ, ಅಂದರೆ 10 ಇಲ್ಲಿ ಬರುತ್ತೆ ಆಯಿತಾ, ಅಂದರೆ ಇಲ್ಲಿ ಬರುತ್ತೆ 10, 1 10 ಈ ರೀತಿ. ಅದೇ ರೀತಿ 2 20, 2 ಅಂದರೆ 20, ಅಂದರೆ ಇಲ್ಲಿ ಬರುತ್ತೆ ಆಯಿತಾ. 3 30, 30 ಇಲ್ಲಿ ಬರುತ್ತೆ, 3 ಇಲ್ಲಿ ನೋಡಿ ಆಯಿತಾ. 4 40 ಬರುತ್ತೆ ಆಯಿತಾ. 4 ಇಲ್ಲಿದೆ, 40 ಇಲ್ಲಿದೆ, ಇಲ್ಲಿದೆ, ಅದರ ಸರ್ತ್ ಬರಬೇಕು ಅಂತ ಇಲ್ಲಿ ಬರುತ್ತೆ. ಅದೇ ರೀತಿ 4 40 ಆಯಿತು, 5 50, 5 ಎಲ್ಲಿದೆ, ಇಲ್ಲಿದೆ ಆಯಿತಾ, ಅದರ ಕರೆಕ್ಟ್ ಬರಬೇಕು. 50 ಎಲ್ಲಿದೆ, ಇಲ್ಲಿದೆ 5 ಇಲ್ಲಿ ನೋಡಿ ಆಯಿತಾ. ಇದೇನಾಗುತ್ತೆ ನಮ್ಮದು ಕ್ಯೂ ಎಸ್ ಆಯಿತಾ, ಅಧಿಕ ಪೂರೈಕೆ. ಇದು ಅಧಿಕ ಬೇಡಿಕೆ ಆಗುತ್ತೆ, ಇದು ಆಯಿತಾ. ಇದು ಅಧಿಕ ಪೂರೈಕೆ. ಇದೇನಾಗುತ್ತೆ, ಈ ಸೆಂಟರ್ ಏನಿದೆಯಲ್ಲ ಇದು ಸಮತೋಲನ ಬಿಂದು ಆಗುತ್ತೆ, ಸಮತೋಲನ ಬಿಂದು, ಗೊತ್ತಾಯ್ತಾ. ಎಷ್ಟು ಬರೆದರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ, ಗೊತ್ತಾಯ್ತಾ. ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂತ. ಸೊ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಆಗಿರುತ್ತೆ. ಈ ರೀತಿ ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಬನ್ನಿ ಇವಾಗ ಬೇರೆ ಪ್ರಶ್ನೆ ನೋಡೋಣ ಆಯಿತಾ. ನಿಮಗೆ X1 ಸರಕು ಮತ್ತು X2 ಸರಕು ಇಲ್ಲಿ ಅನುಭೋಗಿ ಆದಾಯ ಅಂತ ಇಲ್ಲಿ ಕೊಟ್ಟಿರ್ತಾರೆ ಆಯಿತಾ. X1 ಸರಕು X2 ಸರಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳಿರ್ತಾರೆ. ಇಲ್ಲಿ ಕೆಲವೊಂದು ಬಾರಿ ಅನುಭೋಗಿ ಆದಾಯದಲ್ಲಿ ಮತ್ತು X1 ಸರಕು ಮತ್ತು X2 ಸರಕು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೆಲವೊಂದು ಬಾರಿ ಚೇಂಜಸ್ ಕೊಡ್ತಾರೆ. ಹೇಗಾದರೂ ಕೊಡಲಿ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು ಆಯಿತಾ. ಇಲ್ಲಿ ಆಪ್ಷನ್ಸ್ A B C D E ಅಂತ ಕೊಟ್ಟಿರ್ತಾರೆ ಆಯಿತಾ. ಇಲ್ಲಿ ಆನ್ಸರ್ ಕೊಟ್ಬಿಟ್ಟಿದ್ದೆ ನಾನು ನಿಮಗೆ ಆಯಿತಾ, ಹೇಗೆ ಆನ್ಸರ್ ಮಾಡಬೇಕಂತ. ಸಿಂಪಲ್ ಇದೆ ಗೈಸ್, 5 ಅಂಕ ಬರುತ್ತೆ ನಿಮಗೆ ಫಿಕ್ಸ್. ಇದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾರೆ ನಿಮಗೆ ಆಯಿತಾ. ಇಲ್ಲಿ ಆಪ್ಷನ್ ಎ ಅಂತ ಹಾಕಬೇಕು. ಏನಂತ ಬರೀಬೇಕಂದ್ರೆ ಆಪ್ಷನ್ ಎ ಏನು ಕೇಳಿದರೆ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭೋಗಿಸಬಹುದು ಅಂತ ಕೇಳಿದ್ದಾರೆ. X1 ಅಂದಿದ್ದಾರೆ. X1 ಸರಕು ಎಷ್ಟಿದೆ, ಇಲ್ಲಿದೆ ನೋಡಿ ಮೇಲ್ಗಡೆ. X1 ಸರಕಿನ ಬೆಲೆ ಎಷ್ಟಿದೆ, 10 ರೂಪಾಯಿ ಇದೆ ಆಯಿತಾ. ಇಲ್ಲಿ ಅನುಭೋಗಿ ಆದಾಯ ಎಷ್ಟಿದೆ, ಇಲ್ಲಿ ಅನುಭೋಗಿ ಆದಾಯ ಅಂತ ಕೊಟ್ಟಿರ್ತಾರೆ 100 ಆಯಿತಾ. 100 ಡಿವೈಡ್ ಬೈ 10 ಮಾಡಿದರೆ ಎಷ್ಟು ಬರುತ್ತೆ, X1 ಸರಕಿನ ಬೆಲೆ 10 ಬರುತ್ತೆ ಆಯಿತಾ. ಆನ್ಸರ್ ಈಸ್ 10. ಇಲ್ಲಿ ಏನಂತ ಬರೀಬೇಕು, ಆಪ್ಷನ್ ಎನಲ್ಲಿ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ 10 X1 ಸರಕುವನ್ನು ಅನುಭೋಗಿಸಬಹುದು ಆಯಿತಾ. ಎಷ್ಟು, 10 X1 ಸರಕುವನ್ನು ಅನುಭೋಗಿಸಬಹುದು ಅಂತ ಎಷ್ಟೇ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಆಪ್ಷನ್ ಎ ಆಯಿತು. ಆಪ್ಷನ್ ಬಿ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಕೇಳಿದ್ದಾರೆ. X2 ಸರಕಿನ ಬೆಲೆ ಎಷ್ಟಿದೆ, ಇಲ್ಲಿ ನೋಡಿ. X2 ಸರಕಿನ ಬೆಲೆ 20 ಆಗಿದೆ. ಅನುಭೋಗಿ ಆದಾಯ ಎಷ್ಟಿದೆ, 100 ಆಯಿತಾ. 100 ಡಿವೈಡ್ ಬೈ 20 ಮಾಡಿದರೆ ಎಷ್ಟು ಬರುತ್ತೆ ಸ್ನೇಹಿತರೆ,
5 ಬರುತ್ತೆ. ಆಯಿತಾ? ಅಂದರೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ 5x ಸರಕುವನ್ನು ಅನುಭವಿಸಬಹುದು ಅಂತ ಈ ರೀತಿ. ಆಯಿತಾ? ಇವಾಗ ಆಪ್ಷನ್ ಸಿ, ಬಜೆಟ್ ರೇಖೆಯ ಇಳಿಜಾರಿನ ಕೆಳಮುಖ ಅಥವಾ ಮೇಲ್ಮುಖವಾಗಿರ್ತದೆ ಅಂತ ಕೇಳಿದ್ದಾರೆ. ಆಯಿತಾ? 10ರಿಂದ 5 ಬಂದಿದೆ, ಅಂದರೆ ಬಜೆಟ್ ಇಳಿಜಾರು ಮುಖವಾಗಿರುತ್ತದೆ ಅಂತ. ಇಷ್ಟೇ ಆನ್ಸರ್, ಆಪ್ಷನ್ ಡಿ. ಇವಾಗ ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ವೇ ಅಂತ ಕೇಳಿದ್ದಾರೆ. ಆಯಿತಾ? ಇಲ್ಲಿ ಸಮನಾಗಿರುತ್ತದೆ ಅಂತ ಅಷ್ಟೇ ಬರೆದುಬಿಡ್ರಿ. ಅನುಭೋಗಿಯು X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಟುಕೊಡಬೇಕಾಗುತ್ತದೆ, ಸರಿಯೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದು, ಇದು ಸರಿ ಅಂತ ಬರೀಬೇಕು. X1 ಸರಕನ್ನು ಹೆಚ್ಚುವರಿಯಾಗಿ ಪಡೆಯಲು X2 ಸರಕನ್ನು ಬಿಟ್ಟುಕೊಡಬೇಕಾಗುತ್ತೆ. ಇದಕ್ಕೆ ಸದಾ ಅವಕಾಶ ವೆಚ್ಚ ಅಂತ ನಾವು ಕೂಡ ಕರೀತೀವಿ. ಆಯಿತಾ? ಅಂದರೆ ಒಂದು ಹೆಚ್ಚುವರಿ ವಸ್ತುವನ್ನು ಪಡಿಬೇಕಂದ್ರೆ ಇನ್ನೊಂದು ಅತ್ಯುತ್ತಮ ಪರ್ಯಾಯ ಘಟಕವನ್ನು ಅವನು ಬಿಟ್ಕೊಳ್ಬೇಕಾಗುತ್ತೆ. 2 ಅಂಕದ ಪ್ರಶ್ನೆಯಲ್ಲಿ, ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ನೀವು ನೋಡಿರ್ಬೋದು ಆ ರೀತಿಯಲ್ಲಿ. ಆಯಿತಾ? ಹೌದು, ಇದು ಸರಿ ಅಂತ ಆನ್ಸರ್. ಇಷ್ಟೇ ಮಾಡಿದರೆ 5 ಅಂಕ ಬರುತ್ತೆ ನೋಡಿ. ಇವಾಗ ಬೇರೆ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಈ ಒಂದು ಪ್ರಶ್ನೆ ನಿಮಗೆ ಡೆಫಿನೆಟ್ಲಿ ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ ಸಿಂಪಲ್ ಇದೆ, ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಮೊದಲೆಲ್ಲ ಉತ್ಪಾದನೆ ಮತ್ತು ವೆಚ್ಚಗಳು. ಆಯಿತಾ? ಪಾರ್ಟ್ 1ನಲ್ಲಿನ 3ನೇ ಅಧ್ಯಾಯದಲ್ಲಿ ನಿಮಗೆ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳ್ತಿದ್ರು. ಬಟ್ ಇವಾಗ ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ನಿಮಗೆ ಪಾರ್ಟ್ 2ನಲ್ಲಿನ 2ನೇ ಅಧ್ಯಾಯದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಅಂದರೆ POQ ಕ್ವಶನ್ ಆಗಿರುತ್ತೆ. ಇಲ್ಲಿ ಗಮನ ಇಟ್ಟು ಕೇಳಿ ಹೇಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಂದ್ರೆ ಸೇಮ್ ಯಾಸ್ ರೀತಿ ನೀವು ಇದೇ ರೀತಿ ಟೇಬಲ್ ಹಾಕಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ. ಆಯಿತಾ? ಇಲ್ಲಿ ಉತ್ಪಾದನಾ ಹಂತಗಳು, ಇಲ್ಲಿ ಗೋಧಿ, ಆಯಿತಾ, ಇಲ್ಲಿ ಹಿಟ್ಟು, ಬ್ರೆಡ್ಡು, ಆಯಿತಾ, ಚಿಲ್ಲರೆ ಅಂಗಡಿ ಅಂತ ಸೇಮ್ ಏನು ಕೊಟ್ಟಿರ್ತಾರೆ ಅದೇ ರೀತಿ ಬರ್ಕೋಬೇಕು. ಇಲ್ಲಿ ಒಟ್ಟು ಉತ್ಪಾದನೆ ಅಂತ ಕೊಟ್ಟಿದ್ದಾರೆ, ಒಟ್ಟು ಉತ್ಪಾದನೆಯಲ್ಲಿ ಇಲ್ಲಿ ನಾವು ಬರೀಬೇಕಾಗಿರುತ್ತೆ. ವೇಟ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಮಧ್ಯಂತರ ಸರಕುಗಳ ಬಳಕೆ, ಇಲ್ಲಿ ಮೌಲ್ಯವರ್ಧನೆ ಅಂತ ಈ ಕಾಲಮ್ ಎಲ್ಲ ಸೇಮ್ ಹಾಕೋಬೇಕಾಗುತ್ತೆ. ಇಲ್ಲಿ 1, 2, 3, 4, 5 ಆಯಿತಾ? ಈ 5 ನೀವು ಕಾಣೆಯಾದ ಮೌಲ್ಯಗಳನ್ನು ನೀವು ತುಂಬಿದರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಆಯಿತಾ? POQ ಕ್ವಶನಲ್ಲಿ ಬಹಳ ಸಿಂಪಲ್ ಇದೆ, ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಹೆಂಗಂದರೆ ಯಾವುದೇ ಒಂದು ಪ್ರಶ್ನೆ ಕೇಳಿ ಅವರು, ಆಯಿತಾ, ಈ ಒಂದು ಪ್ರಶ್ನೆಯಲ್ಲಿ ಅವರು, ಆಯಿತಾ, ಈ ಸಂಖ್ಯೆಗಳು ಚೇಂಜಸ್ ಕೊಡ್ಬೋದು ವಾರ್ಷಿಕ ಪರೀಕ್ಷೆಯಲ್ಲಿ, ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಹೆಂಗೆ ಅಂದರೆ ಇವಾಗ ಇಲ್ಲಿ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇಲ್ಲಿ ನೋಡಿ, ಇಲ್ಲಿ 500 ಇದೆ. ಆಯಿತಾ? 500 ಒಳಗೆ 0 ಮೈನಸ್ ಮಾಡಿ ಎಷ್ಟು ಬರುತ್ತೆ? ಇಲ್ಲಿ 500 ಬರುತ್ತೆ. ಆಯಿತಾ? ಇಷ್ಟೇ, ಈ ಒಂದು ಫಾರ್ಮುಲಾಸ್ ಅಂತಲೇ ಅಂದ್ಕೊಳ್ಳಿ, ಪ್ಲಸ್ ಮೈನಸ್. ಆಯಿತಾ? 500 ಒಳಗೆ 0 ಮೈನಸ್ ಮಾಡಿ, ಇದು 500 ಬರುತ್ತೆ. ಅದೇ ರೀತಿ ಆಯಿತಾ, ಇಲ್ಲಿ 300 ಇದೆ, ಇಲ್ಲಿ 500 ಏನಿದಿಲ್ಲ, ಇದು ಪ್ಲಸ್ ಮಾಡಬೇಕು. ಆಯಿತಾ? ಇದು ಪ್ಲಸ್ 300 ಪ್ಲಸ್ 500 ಎಷ್ಟಾಗುತ್ತೆ ಸ್ನೇಹಿತರೆ? ಇದು 800. ಆಯಿತಾ? 800 ಆಯಿತು. ಅದೇ ರೀತಿ ಇವಾಗ ನೋಡಿ, ಇಲ್ಲಿ 1100 ಇದೆ, ಇಲ್ಲಿ 300 ಇದೆ. ಇದೇನು ಮಾಡ್ಕೋಬೇಕು? ಮೈನಸ್. ಆಯಿತಾ? ಇದು ಮೈನಸ್ ಮಾಡಬೇಕು. ಅಂದರೆ 300 ಒಳಗೆ 1100 ಮೈನಸ್ ಮಾಡಿ, ಅಂದರೆ 1100 ಒಳಗೆ 300 ಮೈನಸ್ ಮಾಡಿ ಸ್ನೇಹಿತರೆ, ಎಷ್ಟು ಬರುತ್ತೆ ಸ್ನೇಹಿತರೆ? ಇಲ್ಲಿ 800. ಆಯಿತಾ? ಇಲ್ಲಿ 1100 ಇದೆ. ಆಯಿತಾ? ಇಲ್ಲಿ 300 ಇದೆ. 1100 ಒಳಗೆ 300 ಮೈನಸ್ ಮಾಡಿ ಎಷ್ಟು ಬರುತ್ತೆ? ಇಲ್ಲಿ 800. ಅದೇ ರೀತಿ ಆಯಿತಾ, ಇದು ಪ್ಲಸ್ ಮಾಡಬೇಕು. ನಾನು ಏನು ಹೇಳಿದೆ? 300 ಮತ್ತು 500 ಪ್ಲಸ್ ಇದು 800. ಆಯಿತಾ? ಅದೇ ರೀತಿ ಇವಾಗ ಇದು ನಾವು ಕಾಣೆಯಾದ ಮೌಲ್ಯ ಕಂಡುಹಿಡಿಬೇಕು. ಇದು ಪ್ಲಸ್ ಮಾಡಬೇಕು, ಅಂದರೆ 1100 ಪ್ಲಸ್ 200 ಈ ರೀತಿ. ಆಯಿತಾ? ಸೊ 200 ಪ್ಲಸ್ 1100 ಎಷ್ಟಾಗುತ್ತೆ ಸ್ನೇಹಿತರೆ? ಇಲ್ಲಿ 1300. ಆಯಿತಾ? 300 ಒಳಗೆ 1100 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಸ್ನೇಹಿತರೆ? ಅದು 800 ಬರುತ್ತೆ. ಆಯಿತಾ? 500 ಒಳಗೆ 0 ಮೈನಸ್ ಮಾಡಿರಿ, 500 ಬರುತ್ತೆ. ಆಯಿತಾ? 300, 500 ಇದು ಪ್ಲಸ್ ಮಾಡಬೇಕು. ಆಯಿತಾ? ಇದೆಷ್ಟು ಬರುತ್ತೆ? 800. ಯಾವುದೇ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆ ಕೇಳಿದಾಗ ಇಲ್ಲಿ ಮಧ್ಯಂತರ ಸರಕುಗಳ ಬಳಕೆ ಏನಿದೆಯಲ್ಲ, ಇದು ಮೈನಸ್, ಅಂದರೆ ಒಟ್ಟು ಉತ್ಪಾದನೆ ಮತ್ತು ಮೌಲ್ಯವರ್ಧನೆ ಮೈನಸ್ ಮಾಡಿದರೆ ಈ ಮೌಲ್ಯ ನಮಗೆ ಸಿಗುತ್ತೆ. ಆಯಿತಾ? ಗೊತ್ತಾಯ್ತಾ? ಅಂದರೆ ಒಟ್ಟು ಉತ್ಪಾದನೆ ಮತ್ತು ಮೌಲ್ಯವರ್ಧನೆ ಮೈನಸ್ ಮಾಡಿದಾಗ, ಈ 2 ಮೈನಸ್ ಮಾಡಿದಾಗ ನಮಗೆ, ಆಯಿತಾ, ಈ ಒಂದು ಮೌಲ್ಯ ಸಿಗುತ್ತೆ. ಗೊತ್ತಾಯ್ತಾ? 800. ಅದೇ ರೀತಿ ಆಯಿತಾ, ಇಲ್ಲಿ 500 ಮೈನಸ್ 0 ಮಾಡಿದ್ರೆ ಇದು 500, ಇದು ಸೇಮ್, ಇದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಯಿತಾ? ಇವಾಗ ಇದು ಮೌಲ್ಯವರ್ಧನೆ
ಮಧ್ಯಂತರ ಬಳಕೆ ಇದು ಪ್ಲಸ್ ಮಾಡಬೇಕು, ಆಯಿತಾ. ಅಂದರೆ ಇದು ಪ್ಲಸ್ ಮಾಡಬೇಕು, ಇದು ಮತ್ತು ಇದು ಪ್ಲಸ್ ಮಾಡಿದರೆ ಇದು 800 ಬರುತ್ತೆ. 200 ಪ್ಲಸ್ ಇಲ್ಲಿ 1100 ಇದೇನಾಗುತ್ತೆ, ಇದು ಪ್ಲಸ್ ಮಾಡಬೇಕು, ಆಯಿತಾ. ಇದೆಷ್ಟು 1300, ಆಯಿತಾ. ಇಲ್ಲಿ 300 ಇಲ್ಲಿ 1100 ಇದೆ, ಆಯಿತಾ. ಅಂದರೆ 300 ಒಳಗೆ 1100 ಇದು ಮೈನಸ್ ನೋಡಿ, ಗೊತ್ತಾಯ್ತಾ. ಇದು 800 ಗೊತ್ತಾಗಿರ್ಬೋದು ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ. 500 ಮೈನಸ್ 0 ಇದು 500 ಇದು ಗೊತ್ತಾಗ್ಬಿಡುತ್ತೆ. ಇದು ನಾವು ಕಂಡುಹಿಡಿಬೇಕಂದ್ರೆ ಒಟ್ಟು ಉತ್ಪಾದನೆಯಲ್ಲಿರುವಂತಹ ಒಂದು ಮೌಲ್ಯ ನಾವು ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಇಲ್ಲಿ ಮೌಲ್ಯವರ್ಧನೆ ಮತ್ತು ಮಧ್ಯಂತರ ಸರಕು ಏನಿದೆಯಲ್ಲ ಇದು ಪ್ಲಸ್ ಮಾಡಬೇಕು. ಮೌಲ್ಯವರ್ಧನೆ ಇಲ್ಲಿದೆ 300, ಮಧ್ಯಂತರ ಸರಕು 500 ಇದೆ. ಇದು ಪ್ಲಸ್ ಮಾಡಿದಾಗ ಇದು ಒಟ್ಟು ಉತ್ಪಾದನೆ ಬರುತ್ತೆ. ಇದು ಬರ್ಕೊಂಡು ಬಿಡ್ರಿ, ಆಯಿತಾ. ಮೌಲ್ಯವರ್ಧನೆ ಮಧ್ಯಂತರ ನಾವು ಒಟ್ಟು ಉತ್ಪಾದನೆಯಲ್ಲಿ ಬರುವಂಥ ಈ ಎಲ್ಲ ಕಂಡುಹಿಡಿಬೇಕಂದ್ರೆ, ಆಯಿತಾ, ಮೌಲ್ಯವರ್ಧನೆ ಮತ್ತು ಮಧ್ಯಂತರ ಪ್ಲಸ್ ಮಾಡಬೇಕಾಗುತ್ತೆ. ಇದು ನೆಟ್ನಲ್ಲಿ ಇಟ್ಕೊಂಡ್ಬಿಡಿ. ನಾವೇನು ಮಾಡಬೇಕಂದ್ರೆ ಇದು ಮೈನಸ್ ಮಾಡಬೇಕು. ಅಂದರೆ ಮೌಲ್ಯವರ್ಧನೆ ಮತ್ತು ಒಟ್ಟು ಉತ್ಪಾದನೆ ಮೈನಸ್ ಮಾಡಿದ ತಕ್ಷಣ ನಮಗೆ ಮಧ್ಯಂತರ ಮೌಲ್ಯ ಬರುತ್ತೆ, ಗೊತ್ತಾಯ್ತಾ. ಅದೇ ರೀತಿ ಇವಾಗ ಒಟ್ಟು ಉತ್ಪಾದನೆ ನಾನು ಹೇಳಿದ್ದೀನಿ. ಒಟ್ಟು ಉತ್ಪಾದನೆ ಏನು, ಒಟ್ಟು ಉತ್ಪಾದನೆ ನಾವು ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಹೇಳಿದ್ದೆ ನಾನು, ಪ್ಲಸ್ ಮಾಡಬೇಕು, ಆಯಿತಾ. ಅಂದರೆ 200 ಪ್ಲಸ್ 1100 ಎಷ್ಟು 1300, ಗೊತ್ತಾಯ್ತಾ. ಅಂದರೆ 300 ಪ್ಲಸ್ 500 ಇಲ್ಲಿ ಹೇಗೆ 800 ನಾವು ಮಾಡಿದ್ದೀವಲ್ಲ ಅದೇ ರೀತಿ, ಆಯಿತಾ. ಇದು 500 ಒಳಗೆ 0 ಮೈನಸ್ ಮಾಡಿದರೆ ಇದು 500 ಬರುತ್ತೆ, ಆಯಿತಾ. ಇದಾದ ನಂತರ ಎಲ್ಲ ಪ್ಲಸ್ ಮಾಡಬೇಕು. 500 300 300 200 ಎಷ್ಟಾಗುತ್ತೆ 1300 ಆನ್ಸರ್. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.